ಶಿಫ್ಟ್ ಅಲ್ಲಿ ಆಟೋ ಓಡಿಸ್ತಾರೆ ಅನ್ಸುತ್ತೆ ಅಲ್ವೇನಪ್ಪ? 2 ಶಿಫ್ಟ್ ಅಲ್ಲಪ್ಪಲ್ಲೋ, ಒಂದೇ ಶಿಫ್ಟ್ ಅಲ್ಲಿ ನಾವಿಬ್ರು ಓಡಿಸ್ತೀವಿ. ಇಬ್ಬಿಬ್ರು ಗಾಡಿ ಓಡಿಸೋದಕ್ಕೆ ಈ ಗಾಡಿಯನ್ನು ಚಾಲಕರ ತರಬೇತಿ ವಾಹನನೇ ಅಲ್ವಾ? ನೋಡಿ ಬಾಬಾ, ನಾನು ಡ್ರೈವರ್ ಆಗಿ ಡ್ರೈವರ್ ಸೀಟಲ್ಲಿ ಕೂತ್ಕೋತೀನಿ. ನಾನು ಕಂಡಕ್ಟರ್ ಆಗಿ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ರೈ ರೈ ಹೇಳ್ತೀನಿ. ನೀವ್ ಅದ್ ಏನ್ ಮಾಡ್ತಿರೋ ಎತ್ತ ಮಾಡ್ತಿರೋ ನನಗೆ ಅದೆಲ್ಲ ಗೊತ್ತಿಲ್ಲ ಕಣ. ಸಂಜೆ ಆಗ್ತಾ ಇದ್ದಂಗೆ ಪ್ರತಿದಿನ 400 ರೂಪಾಯಿ ನನ್ನ ಕೈಗೆ ಇಟ್ಬಿಡ್ಬೇಕು. ನಿಮ್ಗೆ ಯಾಕಪ್ಪ ಕೊಡ್ಬೇಕು? ಈ ಆಟೋ ಕೊಡ್ಸಿರೋರು ನಮ್ ಜಾಜಿ ಅವರು. ಮುಚ್ಚಲೆ ಬಾಯಿ, ದುಡ್ಡು ಅವ್ರದಾದ್ರೂ ಒಂದೇ ನಂದಾದ್ರೂ ಒಂದೇನೆ. ತಂದು ಕೊಡ್ಬೇಕು ಅಂದ್ರೆ ಕೊಡ್ತಾ ಇರ್ಬೇಕು ಅಷ್ಟೇ. ಆಯ್ತು ಬಿಡು, 3 ದಿನ ಕೊಡಲ್ಲ, ಆಮೇಲೆ ನೋಡೋಣ. ಅರ್ಜೆಂಟ್ ಕಲಸಿ ಪಲ್ಯ. ನೋಡಿ ಸರ್, ಇವನು ಡ್ರೈವರು, ನಾನು ಕಂಡಕ್ಟ್ರು, ನಾವಿಬ್ರು ನಿಮ್ ಜೊತೆ ಬರ್ತೀವಿ, ಪರವಾಗಿಲ್ವಾ? ನೀವು ಬಂದ್ರೆ ತಾನೇ ಆಟೋ ಮುಂದಕ್ಕೆ ಹೋಗೋದು. ನೋಡಿ ಸರ್, ಮೀಟರ್ ಎಷ್ಟಾಗುತ್ತೋ ಅಷ್ಟು ದುಡ್ಡು ಮಾತ್ರ ಇಸ್ಕೊಳ್ತೀವಿ, ಅದ್ರ ಮೇಲೆ ಏನು ದುಡ್ಡು ಕಳಲ್ಲ, ಪರವಾಗಿಲ್ವಾ? ಡಬಲ್ ಮೀಟರ್ ಕೊಡ್ತೀನಿ, ನಡಿಯಪ್ಪ. ಸರ್, ನೀವು ಡಬಲ್ ಮೀಟರ್ ಕೊಡ್ತೀರ ಅಂತ ನಾವು ಕಲಸಿ ಪಳ್ಳಿ ಸುತ್ತಕೊಂಡೆಲ್ಲ ಹೋಗಲ್ಲ ಸರ್, ಸ್ಟ್ರೈಟ್ ಕಲಸಿ ಪಳ್ಳಿಗೆ ಹೋಗ್ತೀವಿ. ನೀವು ಬರ್ತೀರಾ? ನಾನು ಹೋಗ್ಲಾ? ಏ ಕಳ್ಳ, ಆಟೋದಾಗ ಹೋಗ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದೆ, ಸಾಲ ಮಾಡಿ ಹಿಡ್ದೆ ಹಿಡಿತಿಲ್ಲ. ಅವ್ನ ಆಟೋದಾಗ ಕೊಟ್ಟಿದ್ದಲ್ಲ ಡುಮ್ಮ, ಅವನೆಲ್ಲೋದ? ಅವ್ನ್ ಪ್ಯಾಸೆಂಜರ್ ಸರ್, ಬಂದ ಇಲ್ದ ಹೋದ. ಅವ್ನ್ ಪ್ಯಾಸೆಂಜರ್ ಅಲ್ಲ, ದೊಡ್ಡ ಕಳ್ಳ. ಅವನಿಗೆ ಸಹಾಯ ಮಾಡಿದ್ರಂದ್ರೆ ನೀವು ಅದೇ ಗುಂಪಿರ್ಬೇಕು. ಬಾಯ್ ಬಿಡಿಸ್ತೀನಿ. ಅವ್ನ್ ಕಾಕಿ ಹಾಕೊಂಡಿದ್ದ, ನಮಗ್ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಸರ್. ಹತ್ತಿಸ್ಕೋಬೇಕಾದ್ರೆ ಕೇಳ್ಬೇಕು, ಪ್ಯಾಸೆಂಜರು ಕಳ್ಳನ ಅಂತ. ಅಲ್ಲ ಸರ್, ನೀವು ಕಾಕಿ ಹಾಕೊಂಡಿದ್ದೀರಾ? ನೀವು ಪೊಲೀಸ್ ಅಥವಾ ಕಳ್ಳನ? ಇನ್ನೊಂದ್ಸಲ ಹತ್ತಿಸ್ಕೋಬೇಕಾದ್ರೆ ಕೇಳಿ ಹತ್ತಿಸ್ಕೊಳ್ಳಿ. ರಾಜವ್ರೆ, ಇನ್ಮೇಲೆ ನಾನು ಆಟೋ ಓಡಿಸೋದಿಕ್ ಹೋಗೋದಿಲ್ಲಪ್ಪ, ಮನೇಲೆ ಇದ್ಬಿಡ್ತೀನಿ. ಇಬ್ರು ಮನೇಲೆ ಇದ್ರೆ ಗಾಡಿ ಓಡಿಸೋರು ಯಾರು? ಅಮ್ಮ ಜಾಜಿ, ನಮ್ಮ ಗಂಡುಗಲಿ ವಂಶದಲ್ಲಿ ಆಟೋಗಳಿರಲಿಲ್ಲ. ಅದಕ್ಕೆ ಈ ಆಟನ ಮಾಡ್ಬಿಡು. ರಾಜವ್ರೆ, ಒಂದ್ ಮೂಲೆಯಲ್ಲಿ ಇರ್ಲಿ, ಬಿಟ್ಬಿಡಿ. 50,000 ಕೊಟ್ಟು ಯಾಮಾರಿ ತಪ್ಪಿಗೆ ನೆನಪಾಗಿರುತ್ತೆ. ಇನ್ವೆಸ್ಟ್ ಮಾಡಿರೋ 50,000 ವಾಪಸ್ ಬರೋವರೆಗೂ ಆ ಗಾಡಿ ಓಡ್ತಾನೆ ಇರ್ಬೇಕು. ನೀವು ಓಡ್ತಾನೆ ಇರ್ಬೇಕು ಅಂದ್ರೆ ಅದನ್ನ ಓಡಿಸೋರು ಅಂತ ಒಬ್ರು ಬೇಕಲ್ಲ, ಅವ್ರು ಯಾರು ಅಂತ ನನ್ನ ಪ್ರಶ್ನೆ. ಇದಿರಲ್ಲ ನೀವೇ ಓಡಿಸಿ. ಅಲ್ವಾ? ಹೌದು ಶಿವ. ಅಲ್ಲಯ್ಯ, ನಿನಗೇನೇ ಬಂತು ಆಟೋ ಓಡಿಸ್ತಾ ಇದೆಯಾ? ಅಯ್ಯೋ ಸುಮ್ಮನೆ, ಆಟೋ ಓಡಿಸೋದು ಕೂಡ ಒಂದು ಗೌರವಿತವಾದ ಕೆಲಸ. ಈ ಕೆಲಸ ಯಾರು ಬೇಕಿದ್ರು ಮಾಡ್ಬೋದು. ಅಲ್ಲಯ್ಯ, ಒಬ್ಬ ಬಡವ ಆಟೋ ಓಡಿಸಿದ್ರೆ ಜೀವನ ಆದ್ರೂ ಮಾಡ್ತಾನೆ. ಕೋಟ್ಯಾಂತರ ರೂಪಾಯಿ ದುಡ್ಡಿಕೊಂಡು ಆಟೋ ಓಡಿಸಿ ದುಡ್ಡು ಮಾಡ್ಬೇಕು ಅನ್ನೋ ದುರಾಸೆ ಬಿದ್ದಿದೆಯಲ್ಲ, ನಾಚಿಕೆ ಬೇಕು ನಿನ್ಗೆ. ಏನೇ ಯಜಮಾನ್ರೆ, ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದೆ, ನಿಮ್ಮ ಮನೆಗೆ ಬರ್ತೀನಿ ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ. ಏಯ್, ಯಾರೇ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ನೀನೇ ಹೇಳ್ತಾ ಇಲ್ಲ, ನಾನೇ ಹೇಳ ರಾಜ. ರಾಜ ಅಭಿ, ಯಾರು ಇವಳು? ನೋಡಿದ ಕೂಡಲೇ ಮಂತ್ರವಾದಿ ಇದ್ದಾಗಿದ್ದಾಳೆ. ಇವಳ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಅದೋ ಜಾಜಿ ಜಂಬಲ್ ತಿನ್ನಿಯವ್ರೆ, ನಾನೊಂದು ಕಡೆ ಆಟೋನ ನಿಲ್ಲಿಸ್ಬಿಟ್ಟು ಪ್ರಯಾಣಿಕರಿಗೆ ಅಂತ ಕಾಯ್ತಾ ಇದ್ದೆ. ಆಗ ಈ ತಾಯಿ ಬಂದ್ರು. ಎಲ್ಲಿಗೆ ಹೊರಟಿದ್ರಿ ಅಂತ ಕೇಳಿದೆ. ನೀವ್ ಎಲ್ಲಿಗೆ ಹೋಗ್ತಿರೋ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ನೋಡಿ ತಾಯಿ, ನಾನೀಗ ಸದ್ಯಕ್ಕೆ ಮನೆಗೆ ಹೊರಟಿದ್ದೀನಿ ಅಂದೆ. ಸರಿ ನಡ್ರಿ ಅಲ್ಲಿಗೆ ಬರ್ತೀನಿ ಅಂದ್ರಲ್ಲ, ಹಂಗಾಗಿ ಇಲ್ಲಿ ಕರ್ಕೊಂಡ್ ಬಂದೆ. ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಇವಳ ಮನೆಗೆ ಕರ್ಕೊಂಡ್ ಬಂದ್ರಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಿತ್ತು. ಯಾವಾಗ್ಲೂ ಬಿಡ್ರೆ, ನಮ್ಮ ಮನೇನ ಒಂಥರ ಪೊಲೀಸ್ ಸ್ಟೇಷನ್ ಇದ್ದಂಗೆ. ನೀನ್ ಮಾತಾಡಿದ್ ಮುಗೀತು ಅಂದ್ರೆ ನಾನ್ ಮಾತಾಡ್ಲಾ? ಇನ್ನೇನು ಮಾತುಕತೆ ಆಡಂಗಿಲ್ಲ, ಅಲ್ಲಿ ನಡೆದಿದ್ದು ಬರೀ ಇಷ್ಟೇ. ಸುಳ್ಳು, ಆಟೋನಲ್ಲಿ ನಡೆದಿದ್ದೆ ಬೇರೆ. ಮೊತ್ತ ಟಕೋಟ ಕಡಿ ಯಾಕಾದ್ರೂ ಮಾರ್ರಿ. ಹೌದಮ್ಮ, ಹಾಗಿದ್ರೆ ಮನೇಲಿ ನೆಮ್ಮದಿನೇ ಇರೋಲ್ಲ. ಅದಕ್ಕೆ ಇವತ್ತು ಅಮಾವಾಸ್ಯೆ ಬೇರೆ. ಆ ಮಾಟಗಾತಿ ಮತ್ತೆ ಬಂದು ಅಣ್ಣನ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಕಿಟಕಿ ಬಾಗಿಲುಗಳನ್ನೆಲ್ಲ ಭದ್ರವಾಗಿ ಹಾಕಿ, ಗಾಳಿ ಕೂಡ ಒಳಗ್ ಬಲ್ಕೂಡ್ದು ಅಂದ್ರೆ ಏನಾಗುತ್ತೆ? ಗಾಳಿ ಮೂಲಕ ಮಾಟ್ಕಾಕಿ ಮನೆ ಒಳಗ್ ಸೇರ್ಕೊಂಡ್ಬಿಡ್ತಾಳೆ. ರಾಜ, ಯಾರದ ಬಾ ಹೋಗೋಣ. ಬಾದಾಮಿ ಗುಹೆಗೆ. ಜಾಜಿ ಜಂಬಲ್ ತಿನ್ನಿಯವ್ರೆ, ಬನ್ರಿ ಇಲ್ಲಿ. ನಂಗೆ ಬರಲ್ಲ. ಓಪನ್ ಆಗಿಲ್ಲ, ನೀನ್ ಹೇಗ್ ಬಂದೆ? ನನಗೆ ಹಾಗೆ ಬರುವಂತ ಶಕ್ತಿ ಇದೆ. ಈ ರಾಜನ ನಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಮಶಾನದಲ್ಲಿ ಸಂಸಾರ ಮಾಡೋದಕ್ಕೆ. ಯಾಕೆ? ನೀನು ನಿನ್ ಗಂಡನ ತರ ನೋಡ್ಕೋತಾ ಇಲ್ಲ, ಬೆಡ್ರೂಮ್ ಒಳಗ್ ಸೇರಿಸ್ತಾ ಇಲ್ಲ. ಚಾಪೆ ದಿಂಬು ಕೊಟ್ಟು ಇಲ್ಲಿ ಮಲಗಿಸೋದಕ್ಕೆ ನಿನ್ ಗಂಡ ಬೇಕಾ? ಅದಕ್ಕೆ ಬೇಗ ಡಿಸೈಡ್ ಮಾಡಿ ನಿಮ್ಗೆ ಅಣ್ಣ ಬೇಕೋ ಬೇಡವೋ, ಇಲ್ಲಾಂದ್ರೆ ಇವಳು ಕರ್ಕೊಂಡು ಹೋಗ್ತಾಳೆ. ನನಗೂ ಇಲ್ಲಾಂದ್ರೆ ಹೇಗ್ರಿ? ನಿಮ್ಗ್ ಬೇಡ ಅಂದ್ರೆ ನನಗೆ ಹೇಳಿ, ನನ್ನ ಮೆಚ್ಮಾಡ್ರೆ ನಾನು ಅಡ್ಗೆ ಮನೇಲಿ ಇಟ್ಕೋತೀನಿ. ಅಭಿನ ನಾನು ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ನಾನು ಹೋಗ್ತೀನಿ. ಹಾಗಾದ್ರೆ ಅಣ್ಣ ನೀವು ಒಟ್ಟಿಗೆ ಇರ್ತೀರಾ? ಅಭಿ ರೂಮ್ ಅಲ್ಲಿ ಇರ್ತಾರೆ, ನಾನು ಇಲ್ಲಿರ್ತೀನಿ.